ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ಪ್ರೋಮೋ ಅಂದರೆ ಶನಿವಾರದ ಎಪಿಸೋಡ್ನ ಸೆಕೆಂಡ್ ಪ್ರೋಮೋ ಬಂದಿದೆ. ಫಸ್ಟ್ ಪ್ರೋಮೋದಲ್ಲಿ ನೋಡಿದ್ರಿ ಬಿಗ್ ಬಾಸ್ ಒಂಥರ ಈಗ ಪ್ಲಾನಿಂಗ್ ಆಗಿದ್ದಾರೆ ಅಂತ ಅನ್ಕೊಂತೀನಿ. ರಕ್ಷಿತನ್ನ ಹೇಗಾದ್ರೂ ಮಾಡಿ ನೆಗೆಟಿವ್ ಮಾಡಬೇಕು ಅನ್ನೋದು ಪ್ರಯತ್ನನ ಏನೋ ಗೊತ್ತಿಲ್ಲ. ಅಂದರೆ ಟಾಪ್ 6ಗೆ ತಗೊಂಡು ಹೋಗ್ಬಾರ್ದು ರಕ್ಷಿತನನ್ನ ಕಾಣೋಕ್ಕೋಸ್ಕರ ಈ ಪ್ರೋಮೋನ ಏನಾದರೂ ಫಸ್ಟ್ ಪ್ರೋಮೋನ ಈ ರೀತಿ ನಾವು ರಕ್ಷಿತ ಮಾಡಿದ್ದು ದೊಡ್ಡ ತಪ್ಪು ಅನ್ನೋ ರೀತಿ ಬಿಂಬಿಸಿದ್ರಾ ಅಂತೇಳಿ ಅನ್ನಿಸ್ತಾ ಇದೆ ಈ ಪ್ರೋಮೋ ನೋಡಿದಾಗ. ಇಲ್ಲಿ ಕಿಚ್ಚನ ಚಪ್ಪಾಳೆ ಅಂತ ಒಂದು ಮಾತು ಬರುತ್ತೆ ಈ ಪ್ರೋಮೋದಲ್ಲಿ. ಕಿಚ್ಚನ ಚಪ್ಪಾಳೆ ಯಾರಿಗೆ? ಈ ಒಂದು ವಾರ ಅಂದರೆ ಇಡೀ ಸೀಸನ್ ಅಲ್ಲಿ ಲಾಸ್ಟ್ ಚಪ್ಪಾಳೆ ಯಾರಿಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ಸಿಕ್ಕಬೇಕಾಗಿದ್ದು ಯಾರಿಗೆ, ಸಿಕ್ಕಿರೋದು ಯಾರಿಗೆ ಅಂದರೆ ಇಡೀ ಸೀಸನ್ ನೋಡಿದಾಗ ಇಡೀ ಸೀಸನಲ್ಲಿ ಅವರ ಪ್ರಾಮುಖ್ಯತೆ, ಅವರ ಒಂದು ಆಟ ಎಲ್ಲವನ್ನು ನೋಡಿ ಚಪ್ಪಾಳೆ ಕೊಟ್ಟಿದ್ದಾರೆ ಒಬ್ರಿಗೆ. ಮತ್ತೆ ಈ ವಾರದಲ್ಲಿ ಯಾರು ಕಿಚ್ಚನ ಚಪ್ಪಾಳೆ ತಗೊಳಕ್ಕೆ ಹರು ಅನ್ನೋದನ್ನ ನೋಡಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಅಂದರೆ ಇಡೀ ವಾರದೊಬ್ಬರಿಗೆ ಮತ್ತೆ ಇಡೀ ಸೀಸನ್ದೊಬ್ಬರಿಗೆ ಕೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ, ಇಡೀ ಸೀಸನ್ ನೋಡಿದಾಗ ಅವರ ಪಾತ್ರ ಎಷ್ಟು ಮಟ್ಟಿಗಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ನಿಜವಾಗ್ಲೂ ಕೂಡ ನನಗೆ ತುಂಬಾ ಬೇಸರ ಅಂತ ಅನ್ನಿಸ್ತು. ನಮ್ಮ ಕಿಚ್ಚ ಸರ್ ಈ ರೀತಿ ತೀರ್ಮಾನನ ಯಾಕೆ ತಗೊಂಡ್ರು ಅಂತ ನಮಗಂತೂ ಗೊತ್ತಾಗ್ಲಿಲ್ಲ. ಅಶ್ವಿನಿ ಮ್ಯಾಮ್ಗೆ ಕೊಡಬೇಕಾಗಿತ್ತು. ಇಡೀ ವಾರ ತುಂಬಾ ಚೆನ್ನಾಗಿ ಟಾಸ್ಕ್ಗಳನ್ನ ಅಂತ ಬಂದಾಗ ಚೆನ್ನಾಗಿ ಟಾಸ್ಕ್ಗಳನ್ನ ಹಾಡ್ಕೊತ ಬಂದರು, ಅದು ಓಕೆ. ಮತ್ತು ಇಡೀ ಮನೆ ಸೇರಿ ಅವರಿಗೆ ಉತ್ತಮನೂ ಕೂಡ ಕೊಟ್ಟಿದೆ ಈ ವಾರ, ಬೆಸ್ಟ್ ಅಂತ ಹೇಳ್ಬೋದು. ಅದಕ್ಕೆ ನಾವು ಒಪ್ಕೊಳ್ಳೇಬೇಕು. ಅಂದರೆ ಇಡೀ ಮನೆಯಲ್ಲಿ ಇಬ್ಬರು ಒಂದು ಟೀಮ್ ಆದರೆ ಇನ್ನು 6 ಜನ ಒಂದು ಟೀಮ್ ಇರ್ತೀರ. ಸೊ ಅಷ್ಟು ಇದ್ದಾಗೂ ಕೂಡ ನೀವು ಸ್ಟ್ರಾಂಗ್ ಆಗಿ ಆಟ ಆಡ್ತೀರಾ, ಅದಕ್ಕೋಸ್ಕರ ನಾನು ಚಪ್ಪಾಳೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನನ್ನ ಪ್ರಕಾರ ಇಬ್ರು ಕಂಡ್ರೆ ಯಾರಿಗೂ ಆಗ್ತಿಲ್ಲ ಅನ್ನಕ್ಕೆ ಅವರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದು ಮುಖ್ಯ ಅಲ್ವಾ. ಸೊ ಅವರು ಇಬ್ರು ಯಾಕೆ ಇಷ್ಟ ಆಗ್ತಾ ಇಲ್ಲ, ಅವ್ರ ಆಟಿಟ್ಯೂಡ್ ಇರ್ಬೋದು, ಅವರ ಗುಣಗಳಿರ್ಬೋದು, ಇನ್ನೊಬ್ರಿಗೆ ಇಷ್ಟ ಆಗ್ತಿಲ್ಲ. ಅಂದ್ರೆ ಒಬ್ರಿಗೆ ಮಾತ್ರ ಇಷ್ಟ ಆಗ್ತಿಲ್ಲ ಅಂತ ಅಂದಾಗ ಏನೋ ಇವರಲ್ಲೇ ಪ್ರಾಬ್ಲಮ್ ಇರ್ಬೋದು ಅಂತ ಅನ್ಕೋಬಹುದು. ಅಲ್ಲಿರುವಂತಹ 6 ಜನಕ್ಕೂ ಅಲ್ಲಿರುವಂತಹ ಇಬ್ರು ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಅವರು ಏನೋ ಅವರಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇರೋದುಂಟು. ಸೊ ಹಾಗಾಗಿ ಅವರಿಂದ ಹೊರಗಡೆ ಬಂದಿದ್ದನ್ನು ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದೇನಪ್ಪ ಅಂದ್ರೆ ಅವರಿಬ್ರು ಕಂಡ್ರೆ ಯಾರಿಗೂ ಆಗ್ತಾ ಇರಲಿಲ್ಲ, ಏನಕ್ಕೆ ಆಗ್ತಾ ಇರಲಿಲ್ಲ, ಯಾಕೆ ಆಗ್ತಾ ಇರಲಿಲ್ಲ ಅಂತ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ 6 ಮೆಂಬರ್ಸ್ ಒಂದ್ ಕಡೆ ಇದ್ದಾರೆ ಅಂದ ಮಾತ್ರಕ್ಕೆ 6 ಮೆಂಬರ್ಸು ಕೂಡ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ. ಸೊ ಇಬ್ರು ಒಂದ್ ಕಡೆ ಇದ್ದಾರೆ ಅಂದ್ರೆ ಅವರೆಲ್ಲ ಸರಿ ಮಾಡಿದ್ದಾರೆ ಅಂತಾನೂ ಅಲ್ಲ. ಸೊ ಇಲ್ಲಿ 2 ಕಡೆನೂ ಏನೋ ಸಮಸ್ಯೆ ಇತ್ತು, ಯಾಕೆ 2 ಭಾಗ ಆಯಿತು ಅನ್ನೋದನ್ನ ಇಡೀ ಎಪಿಸೋಡ್ನ ನೋಡಿದಾಗ ಗೊತ್ತಾಗುತ್ತೆ. ಈ ಎಪಿಸೋಡಲ್ಲಿ ಗಿಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ರ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಅಶ್ವಿನಿ ಮ್ಯಾಮ್ ಹೇಳ್ತಾ ಇದ್ದಾರೆ, ನಾನು ಎಷ್ಟೇ ಅವರು ಕೆಳಗಾಕಿ ಮಾತಾಡ್ದಂಗೆ ನಾನು ಅದನ್ನು ಸ್ಟ್ರಾಂಗ್ ಆಗಿ ತಗೊಂಡು ಇನ್ನೂ ಸ್ಟ್ರಾಂಗ್ ಆಗಿ ನಾನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಅಂತ ಅಂದಿದ್ರು. ಅದು ತುಂಬ ಒಳ್ಳೆ ವಿಚಾರನೇ. ಎಷ್ಟು ನಮ್ಮನ್ನು ನೆಗೆಟಿವ್ ಮಾಡೋದಕ್ಕೆ ಅಂದರೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಇದು ಮಾಡಕ್ಕೆ ಹೋಗ್ತಾರೋ, ಸೊ ಅವಾಗಲೇ ನಾವು ಇನ್ನೂ ಇಲ್ಲ ನಾವು ಸರಿ ಮಾಡ್ಕೊಂಡು ಹೋಗಬೇಕು, ನಾವು ಇನ್ನೊಬ್ರು ಕೆಳಗೆ ಇಡ್ತಾ ಇದ್ದಾರೆ ಅಂದರೆ ನಾವು ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ನಾವು ಆಟ ಆಡಬೇಕು ಅನ್ನೋದು ತಗೊಳೋದು ತುಂಬ ಮುಖ್ಯ ಆಗುತ್ತೆ. ಅಂದರೆ ಮೆಂಟಲಿ ಅಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಕೆಲವರು ಏನೋ ಒಂದು ನಮ್ಮ ಬಗ್ಗೆ ಕೇಳೋದಕ್ಕೆ ನಾವು ತಪ್ಪು ಮಾಡಿದ್ದೀವಿ ಅಂತ ಬಿಂಬಿಸಿದಾಗ ಅಥವಾ ಹೇಳ್ದಾಗ ನಾವು ಕುಗ್ಬಿಡ್ತೀವಿ, ಕೆಲವರು ಕುಗ್ಬಿಡ್ತಾರೆ ಮೆಂಟಲಿ ಸ್ಟ್ರಾಂಗ್ ಇಲ್ಲದೆ ಇದ್ದಾಗ ಮನಸ್ಸಿಗೆ ತಗೊಳೋದು. ಸೊ ಇದು ಆಟನೇ ಬೇಡ ಅಂತ ಅನ್ಸೋದು, ಆ ರೀತಿ ಆಗೋದುಂಟು. ಸೊ ಅಶ್ವಿನಿ ಮ್ಯಾಮು ಆ ಥರ ಎಲ್ಲೂ ಯೋಚನೆ ಮಾಡ್ದೇನೆ ತುಂಬಾ ಸ್ಟ್ರಾಂಗ್ ಆಗಿ ತನ್ನ ವೇನ ಕಂಟಿನ್ಯೂ ಮಾಡ್ತಾ ಬಂದರು. ಮತ್ತೆ ನಾನು ಮಾಡ್ತಾ ಇರೋ ತಪ್ಪು ಅಂತ ಎಲ್ಲಿ ನಮ್ಮ ಕಿಚ್ಚ ಸರ್ ಹೇಳಿದ್ರು ಅವಾಗಿದ್ದನು ಕೂಡ ನಾನು ಚೇಂಜ್ ಆಗ್ತೀನಿ, ನಾನು ಒಳ್ಳೆ ರೀತಿಲಿ ಚೇಂಜ್ ಆಗ್ತೀನಿ ಅಂತೇಳಿ ಚೇಂಜ್ ಆಗ್ತಾ ಬಂದರು. ಸೊ ಇದೆಲ್ಲೋ ಕೂಡ ನಾಟಕೀಯ ಅಂತ ಕೆಲವ್ರಿಗೆ ಅನ್ಸೋದು ಉಂಟು. ಯಾಕೆ ಅಂದರೆ ಫಸ್ಟು ಅವ್ರು ಆ ರೀತಿ ಇದ್ದು ಅವ್ರಿಗೆ ಮಾಡ್ತಾರೆ ತಪ್ಪು ಅಂದ ತಕ್ಷಣನೇ ಅವ್ರು ಫೇಕ್ ಆಗಿ ಆಟ ಆಡ್ತಾ ಇದ್ದಾರೆ ಅಥವಾ ನಾಟಕವಾಗಿ ಅವ್ರು ಚೇಂಜ್ ಆಗೋದು ನಾಟಕೀಯ ಅಲ್ವಾ. ಅವ್ರ ಸ್ವಂತತನ ಬಿಟ್ಟಿದ್ದಾರೆ ಅಂದರೆ ಅದು ನಾಟಕೀಯನೇ ಅಲ್ವಾ, ಆಟಕ್ಕೋಸ್ಕರ ಚೇಂಜ್ ಆಗಿದ್ದಾರಲ್ವಾ ಅಂತ ಅನ್ಸೋದು ಕೂಡ ಸಹಜ. ಅಶ್ವಿನಿ ಮ್ಯಾಮ್ಗೆ ತುಂಬ ಹೇಟ್ ಬರ್ತಾ ಇತ್ತು. ಸ್ಟಾರ್ಟಿಂಗ್ ಒಂದು 4 ವಾರ ಏನಿತ್ತು ಅದು ತುಂಬಾ ನೆಗೆಟಿವ್ ಆಗ್ತಿತ್ತು. ಯಾಕೆಂದ್ರೆ ನಾನು ನಡ್ಕೊಳೋ ರೀತಿ ಆ ಥರ ಇರ್ತಿತ್ತು ಎಲ್ಲರ ಮೇಲೂ. ಎಸ್ಪೆಷಲಿ ಗಿಲ್ಲಿ ಜೊತೆ ಆಗಿರ್ಬೋದು, ರಕ್ಷಿತನ ಜೊತೆ ಆಗಿರ್ಬೋದು ಆದಂಥ ಒಂದು ಘಟನೆಗಳು ತುಂಬ ನೆಗೆಟಿವ್ನ ತರ್ತಾ ಇತ್ತು. ಬಟ್ ಅದಾದ ನಂತರ ಅವ್ರು ಸ್ವಲ್ಪ ಚೇಂಜಸ್ ಆದಮೇಲೆ ಅವ್ರಿಗೆ ಸ್ವಲ್ಪ ಪಾಸಿಟಿವ್ ಆಗ್ತಾ ಬಂತು. ಬಟ್ ಆದರೂ ಕೂಡ ಅವರೆಲ್ಲೋ ಗಿಲ್ಲಿ ಟ್ರಿಗರ್ಗೆ ಸ್ವಲ್ಪ ಚೇಂಜ್ ಆಗಿದ್ದು ಉಂಟು. ಬಟ್ ಎಷ್ಟೇ ಕಂಟ್ರೋಲ್ ಮಾಡೋಂಥ ಪ್ರಯತ್ನ ಮಾಡಿದ್ರು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿ ಇಲ್ಲ ನಾನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಆಟಕ್ಕೋಸ್ಕರ ಚೇಂಜ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಶ್ವಿನಿ ಮೇಡಮ್ ಅವರು. ಸೊ ಅವರಿಗೆ ಇಡೀ ವಾರ ನೋಡ್ಬಿಟ್ಟು ಈ ವಾರ
ಕಿಚ್ಚನ ಚಪ್ಪಾಳೆನ ಕೊಟ್ಟಿದ್ದಾರೆ. ಸೊ ಅದು ಡಿಸರ್ವ್ ಅಂತ ನಾವು ಒಪ್ಕೊಳ್ಳೇಬೇಕು. ಇಡೀ ವಾರದಲ್ಲಿ ಅವರ ಟಾಸ್ಕ್ ಆಗಿರ್ಬೋದು, ಅವರ ಮಾತುಗಳಾಗಿರ್ಬೋದು ತುಂಬ ಕಂಟ್ರೋಲಿಂಗ್ ಆಗಿತ್ತು, ಚೆನ್ನಾಗಿತ್ತು. ತುಂಬಾ ಟೈಮ್ ತೊಗೊಂಡಿದ್ದೇನೆ, ಅಂದರೆ ಅವರು ಮಾತುಗಳಿಂದನೇ ಇಷ್ಟೊಂದು ಟೈಮ್ ತೊಗೋತೇನಪ್ಪ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಮ್ಯಾಮ್ಗೆ ಸಿಕ್ಕೋದಕ್ಕೆ. ಬಿಕಾಸ್ ತುಂಬಾ ಮಾತುಗಳ ಪದಗಳ ಬಳಕೆ ಹೇಗಿರ್ತಿತ್ತು, ತುಂಬ ಆಶ್ ಆಗಿರ್ತಿತ್ತು, ತುಂಬ ಕೆಳಮಟ್ಟದಲ್ಲಿ ಇಳಿದು ಮಾತಾಡೋವಂಥ ರೀತಿ ಇರ್ತಿತ್ತು. ಗಿಲ್ಲಿ ನಟನ ಬಗ್ಗೆ ಆಗಲಿ ಆ ಥರ ಮಾತುಗಳು ಇದ್ದಿದ್ದರಿಂದನೂ ಏನೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟು ವಾರ ಬೇಕಾಗಿತ್ತೇನೋ ಈ ಕಿಚ್ಚನ ಚಪ್ಪಾಳೆ ತಗೊಳೋದಕ್ಕೆ. ಈ ವಾರ ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ. ಹಾಗೆ ಇಡೀ ಸೀಸನ್ ಅಂತ ಬಂದಾಗ ಕೂಡ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ನಮ್ಮ ಅಶ್ವಿನಿ ಗೌಡ ಮ್ಯಾಮ್ ಕಂಟೆಂಟ್ ಅಂತ ಬಂದಾಗ ಕಂಟೆಂಟ್ ಕೊಟ್ಟಿದ್ದಾರೆ. ಪ್ರತಿ ಎಪಿಸೋಡಲ್ಲೂ ಕೂಡ ಅವರ ಒಂದು ಪ್ರೋಮೋ ಇರ್ಬೋದು ಅವ್ರು ಕಾಣಿಸ್ಕೊಂಡಿದ್ದಾರೆ. ಸೊ ಅದನ್ನ ನಾವು ಒಪ್ಕೊಳ್ಳೇಬೇಕು. ಮತ್ತು ಇಲ್ಲಿ ನೆಕ್ಸ್ಟ್ ಪಾಯಿಂಟು ನೆಕ್ಸ್ಟ್ ಕೊಡ್ತಾ ಇರೋದು ಬಂದ್ಬಿಟ್ಟು ಧ್ರುವಂತ್ಗೆ ಕೊಡ್ತಾ ಇದ್ದಾರೆ. ಇಡೀ ವಾರದ ಎಪಿಸೋಡ್ಸ್ ಕುತ್ಕೊಂಡು ನೋಡಿದಾಗ ನನಗೆ ಕಾಣಿಸಿರೋದು ಒಂದು ವ್ಯಕ್ತಿ, ಇಡೀ ಸೀಸನ್ ಸೇರಿಸಿ ಒಂದು ಕೊಡ್ತಾ ಇದ್ದಾರೆ ಅಂತಂದರೆ ಅದು ಧ್ರುವಂತ್ಗೆ ಕೊಡ್ತಾ ಇದ್ದಾರೆ. ಇದು ನನಗೆಲ್ಲ ಇಷ್ಟ ಆಗಲಿಲ್ಲಪ್ಪ. ಧ್ರುವಂತು ಈ ಇಡೀ ಸೀಸನ್ ಅಲ್ಲಿ ಕಿಚ್ಚನ ಚಪ್ಪಾಳೆ ತಗೊಳೋ ಅಷ್ಟು ಮಟ್ಟಿಗೆ ಅವ್ರು ಯಾವ ಪರ್ಫಾರ್ಮೆನ್ಸು ಇರಲಿಲ್ಲ. ನನ್ನ ಪ್ರಕಾರ ಅದೇನಾದರೂ ನೀವು ಕೊಡಬೇಕಾಗಿದ್ರೆ ಇಡೀ ಸೀಸನ್ನ ಒಂದು ಕಿಚ್ಚನ ಚಪ್ಪಾಳೆ ಅಂದರೆ ಮೆಚ್ಚುಗೆನ ಚಪ್ಪಾಳೆ ಕೊಡಬೇಕು ಅಂದರೆ ಇಡೀ ಸೀಸನಲ್ಲಿ ಅತಿ ಹೆಚ್ಚು ಪ್ರೋಮೋದಲ್ಲಿ ಕಾಣಿಸ್ಕೊಂಡಿರೋದು, ಅತಿ ಹೆಚ್ಚು ಎಪಿಸೋಡಲ್ಲಿ ಕಾಣಿಸ್ಕೊಂಡಿರೋವಂಥದ್ದು ನಮ್ಮ ರಕ್ಷಿತಾ ಹಾಗೆ ಗಿಲ್ಲಿ ನಟ. ಇಬ್ಬರಲ್ಲಿ ಒಬ್ರಿಗೆ ಕೊಟ್ಟಿದ್ರು, ಇಡೀ ಸೀಸನ್ನ ನೋಡಿ ಇಬ್ರಿಗೂ ಕೊಟ್ಟಿದ್ರು ಕೂಡ ಅದು ತುಂಬಾ ವ್ಯಾಲ್ಯೂಬಲ್ ಆಗಿರ್ತಿತ್ತು ಆ ಒಂದು ಕಿಚ್ಚನ ಚಪ್ಪಾಳೆ. ಧ್ರುವಂತ್ಗೆ ಕೊಟ್ಟಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅವರ ವರ್ತನೆ ಹೇಗಿತ್ತು ಅಂತ ನಾವು ನೋಡಿದ್ದೀವಿ. ಅದಲ್ದೇನೆ ಸುಮಾರು ಸಲ ಅವರು ನನ್ನ ಮನೆಯಿಂದ ಹೋಗ್ತೀನಿ ಅಂತಲೂ ಕೂಡ ಹೇಳಿದ್ದುಂಟು. ಸೊ ಈಗಿರುವಾಗ ಹೆಂಗೆ ಕೊಡ್ತಾರೆ ಅವರು ಆ ಥರ ಆಟಕ್ಕೆ ಅಂತ ಬಂದ್ಬಿಟ್ಟು ಇಲ್ಲ ನಾನು ಹೊರಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೈಂಡ್ ಚೇಂಜ್ ಮಾಡ್ಕೊಂಡಿದ್ದಿರ್ಬೋದು. ಸುಮಾರು ಈ ಥರ ಅಷ್ಟೊಂದು ಲೆವೆಲ್ಲಿಗೆ ಅಂತ ಕಂಟೆಂಟ್ ಕೊಟ್ಟಿಲ್ಲ ಧ್ರುವಂತು, ಅಂಥ ಫಾಲೋವರ್ಸ್ಗಳನ್ನೂ ಕೂಡ ಹೊಂದಿಲ್ಲ, TRP ಕೂಡ ಅವರಿಂದ ಏನೂ ಇಲ್ಲ. ಸೊ ಹಾಗಿರುವಾಗ ಹೇಗೆ ಕಿಚ್ಚನ್ ಚಪ್ಪಾಳೆನ ಇಡೀ ಸೀಸನ್ನ ನೋಡಿ ಕೊಡ್ತಾರೆ. ಇಡೀ ವಾರದ್ದು ಬೇಕಾದ್ರೆ ಧ್ರುವಂತು ಈ ವಾರ ಚೆನ್ನಾಗಿ ಆಟ ಆಡಿದ್ದಾರೆ, ಅದು ಒಪ್ಕೊಳ್ಳೇಬೇಕು, ಸೊ ಕೊಡ್ಬೋದು. ಬಟ್ ಇಡೀ ಸೀಸನ್ನು ನೋಡಿದಾಗ ಅವ್ರು ಕಿತ್ತು ದಬಾಕಿರೋಂಥದ್ದು ನನಗೇನೂ ಕೂಡ ಕಾಣಿಸ್ತಾ ಇಲ್ಲ ಗೈಸ್. ನಿಮಗೇನಾದ್ರು ಕಾಣಿಸಿದ್ರೆ ಹೇಳಿ. ಕಿಚ್ಚನ ಚಪ್ಪಾಳೆ ನಿಜವಾಗ್ಲೂ ಧ್ರುವಂತಿಗೆ ಕೊಟ್ಟಿದ್ದು ಕೊಡಲೇಬಾರ್ದಾಗಿತ್ತು. ಅದು ಅರ್ಥನೇ ಇಲ್ಲ ಅಂತ ಅಂತೀನಿ ನಾನು. ಧ್ರುವಂತಿಗೆ ಕೊಡಬಾರ್ದಾಗಿತ್ತು ಅಂತ ನನ್ನ ಪ್ರಕಾರ ಅಂತ ಅನ್ನಿಸ್ತಾ ಇದೆ ನನಗೆ. ಇಡೀ ಸೀಸನ್ನ ನೋಡಿ ಏನಾದರೂ ಕೊಟ್ಟಿದ್ದಿದ್ರೆ ಅದು ರಕ್ಷಿತಾ ಮತ್ತು ಗಿಲ್ಲಿಗೆ ಕೊಟ್ಟಿದ್ದರೆ ನಿಜವಾಗ್ಲೂ ಸೂಪರ್ ಅಂತೀನಿ. ಅವರಿಬ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಇಡೀ ಸೀಸನ್ನ ನಮಗೆ ಮೆಲುಕು ಹಾಕಿದಾಗ ನೋಡಿದ್ರೆ ಇಡೀ ಸೀಸನ್ನ ನೀವು ನೋಡಿ, ಪ್ರತಿ ಪ್ರೋಮೋ ನೋಡಿ, ಪ್ರತಿ ಎಪಿಸೋಡ್ ನೋಡಿ, ರಕ್ಷಿತಾ ಆಗಿರ್ಬೋದು, ನಮ್ಮ ಗಿಲ್ಲಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಈ ಮನುಷ್ಯ ನಾಟಕೀಯ ಮನುಷ್ಯ ಅನ್ನೋರು ಲೈಕ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಕಿಚ್ಚನಿಗೆ ಚಪ್ಪಾಳೆ ಸಿಗಬೇಕಾಗಿದ್ದು ಬೆಲೆನೇ ಕಳೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಕಿಚ್ಚನ ಚಪ್ಪಾಳೆಗೆ ಬೆಲೆನೇ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಅಂದರೆ ಧ್ರುವಂತು ನಿಜವಾಗ್ಲೂ ಆ ಒಂದು ಕಿಚ್ಚನ ಚಪ್ಪಾಳೆ ಪಡೆಯೋಕ್ಕೆ ಅರ್ಹರಲ್ಲ ಅಂತ ನಾನು ಹೇಳ್ತೀನಿ. ಕೊನೆಗೂ ದುಡ್ಡಿಗೆ ಮರ್ಯಾದೆ ಅಂತ ತೋರಿಸ್ಕೊಟ್ರಲ್ಲ ಸುದೀಪ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಈ ಸೀಸನಲ್ಲಿ ಕರ್ನಾಟಕದ ಜನತೆ ಪ್ರೀತಿಯ ಚಪ್ಪಾಳೆ ಗಿಲ್ಲಿಗೆ. ಹೌದು, ಎಲ್ಲರಿಗೂ ಅನ್ನಿಸ್ತಾ ಇರೋದೊಂದು ಗಿಲ್ಲಿಗೆ ಮತ್ತು ಹಾಗೆ ನಮ್ಮ ರಕ್ಷಿತಂಗೆ. ಸೊ ಇವರಿಬ್ಬರೊಳಗೆ ಯಾರಿಗೆ ಕೊಟ್ಟಿದ್ರು ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಪರ್ಸ್ನಲಿ ಚೆನ್ನಾಗಿ ಆಟ ಆಡ್ಕೊಂಬಂದಿದ್ರು, ಎಂಟರ್ಟೈನ್ಮೆಂಟ್ನ ಕೊಟ್ಟಿದ್ರು. ಬಟ್ ಇದೊಂದು ನನಗಿಷ್ಟ ಆಗಲಿಲ್ಲ. ಅಶ್ವಿನಿ ಮ್ಯಾಮ್ಗೆ ಈ ವಾರದ್ದು ಕೊಟ್ಟಿದ್ದು ಚಪ್ಪಾಳೆ ಇಷ್ಟ ಆಯಿತು. ಬಟ್ ಇಡೀ ಸೀಸನ್ನು ನೋಡಿ ಧ್ರುವಂತಿಗೆ ಕೊಟ್ಟಿದ್ದು ನಿಜವಾಗ್ಲೂ ಬೇಜಾರು ಅನ್ನಿಸ್ತು. ನನ್ನ ಪ್ರಕಾರ ನೋಡಿದ್ರೆ ವಿನ್ನರು ಧನುಷ್ ಗೌಡನೇ ಆಗ್ಬೋದೇನೋ ಅಂತ ಅನಿಸುತ್ತೆ. ಧನುಷ್ ಗೌಡನ ಚೆನ್ನಾಗಿ ಮೆತ್ತ ಕರ್ಕೊಂಬಂದು ಫೈನಲಿಸ್ಟಿಗೆ ಬಿಟ್ಟಂಗೆ ಆಯಿತು. ಅಂದರೆ ಇಡೀ ಕ್ಯಾಪ್ಟನ್ ಆಗಿರೋದ್ರಿಂದ ಇಡೀ ಸೀಸನ್ ಆಟ ಆಡಲಿಲ್ಲ. ಸೊ ಡೈರೆಕ್ಟಾಗಿ ಹೋಗಿ ಅವರು ಟಾಪ್ 6 ಕಂಟೆಂಡರ್ ಆಗಿ ನಿಂತ್ಕೊಂಡ್ರು. ಸೊ ಅಲ್ಲಿ ಆಟ ಆಡಿದ್ರು, ಗೆದ್ದರು. ಸೊ ಆ ರೀತಿ ಆಯಿತು. ಇವ್ರ ಬಿಗ್ ಬಾಸ್ ಪ್ಲಾನಿಂಗ್ ಏನಂತಂದರೆ ಅವ್ರದ್ದೇ ಆದಂಥ ಪ್ಲಾನಿಂಗಲ್ಲಿ ನಡೀತಾ ಇತ್ತು ಬಿಗ್ ಬಾಸು. ಸೊ ಅವ್ರು ಯಾವಾಗ ಬೇಕಾದ್ರೂ ಯಾರನ್ನು ಬೇಕಾದ್ರೂ ನೆಗೆಟಿವ್ ಮಾಡ್ತಾರೆ, ಯಾರನ್ನು ಬೇಕಾದ್ರೂ ಮೇಲ್ ಕೂರಿಸ್ತಾರೆ, ಯಾರಿಗೆ ಬೇಕಾದ್ರೂ ಕಿಚನ್ ಚಪ್ಪಾಳೆ ಕೊಡ್ತಾರೆ, ಯಾರಿಗೆ ಬೇಕಾದ್ರೂ ಕಳಪೆ ಕೊಟ್ಬಿಡ್ತಾರೆ. ಅವರು ಒಂದು ಮೆಂಟಲ್ ಥರ ನಾವು ಓಡೋಕ್ಕಾಗಲ್ಲ, ಮೆಂಟಲಿ ಪ್ಲ್ಯಾನ್ ಆಗಿಬಿಟ್ಟಿರ್ತಾರೆ ಫುಲ್ಲು. ಸೊ ನನಗೇನೋ ಇದು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಕಿಚ್ಚ ಸರು ಧ್ರುವಂತಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು. ಅದರಲ್ಲೂ ಕೂಡ ಗಿಲ್ಲಿ ಹೋಗಿ ತೊಗೊಂಬಂದಾಗ ಅಶ್ವಿನಿ ಮ್ಯಾಮ್ ಫೋಟೋ ಸಿಕ್ಕುತ್ತೆ, ಮತ್ತು ನಮ್ಮ
ರಕ್ಷಿತಾ ಹೋಗಿ ತಗೊಂಬಂದಾಗ ಧ್ರುವಂತ್ ಫೋಟೋ ಸಿಗ್ತಾ ಇದೆ ಕಿಚನ್ ಚಪ್ಪಾಳೆಗೆ. ಇದೆಲ್ಲ ಫಿಕ್ಸ್ಡ್ ಗುರು ಇದೆಲ್ಲ ಫಿಕ್ಸ್ ಮಾಡಿ ಆಲ್ರೆಡಿ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಇದು ಗೊತ್ತಾಗ್ತಾ ಇದೆ. ಬಟ್ ನನಗೆ ಇದೊಂದು ಇಷ್ಟ ಆಗಲಿಲ್ಲ. ಗಿಲ್ಲಿಗೆ ಮತ್ತು ರಕ್ಷಿತಂಗೆ ಇಡೀ ಸೀಸನ್ನ ಚಪ್ಪಾಳೆ ಸಿಗಬೇಕು ಗೈಸ್, ಸಿಗಬೇಕು ಅನ್ನೋರು ದಯವಿಟ್ಟು ಕಾಮೆಂಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಇವತ್ತಿನ ಪ್ರೋಮೋ ರಿವ್ಯೂ ನಂದು ಇದಾಗಿತ್ತು. ಹೇಗನ್ನಿಸ್ತು ಗೈಸ್ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಲವ್ ಯು ಗೈಸ್, ಬಾಯ್.